ವೀಕ್ಷಕರೇ, ಎಸ್ಎನ್ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಈಗ ಮುಖ್ಯಾಂಶಗಳು. ಡೇಂಜರ್ ಡೆಂಗು ವೈರಸ್ ಕುರಿತು ವಿಶೇಷ ಸಂದರ್ಶನ. ಕೆಜಿಎಂಎಸ್ ಶಾಲಾ ಸುತ್ತಲೂ ಆಸುತ್ತಿದೆ. ರಾಜ್ಯಾದ್ಯಂತ ಮಿತಿಮೀರುತ್ತಿರುವ ಡೆಂಗು ಜ್ವರ. ಈ ಕುರಿತು ನಮ್ಮ ಎಸ್ಎನ್ ನ್ಯೂಸ್ ತಂಡ ಗಜೇಂದ್ರಗಡ ಆರೋಗ್ಯ ಸಮುದಾಯಕ್ಕೆ ಭೇಟಿ ನೀಡಿದರು. ಈ ಕುರಿತು ನಮ್ಮ ಪ್ರತಿನಿಧಿ ಶೀತಲ್ ಓದೇಕರ್ ಅವರಿಂದ ವಿಶೇಷ ಸಂದರ್ಶನ. ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಡೆಂಗ್ಯೂದ ಒಂದು ಭೀತಿ ಇಡೀ ರಾಜ್ಯದ ಜನತೆಯನ್ನು ಬೆಚ್ಚಿ ಬೀಳಿಸುವಂಥ ಒಂದು ಪ್ರಸ್ತುತ ಸನ್ನಿವೇಶದೊಳಗೆ ನಾವು ಎದುರಿಸ್ತಾ ಇದ್ದೇವೆ. ಈ ಒಂದು ಸಾರ್ವಜನಿಕರ ಒತ್ತಾಯದಂತೆ ವೈದ್ಯಕೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಅಂತೇಳಿ ವಿರೋಧ ಪಕ್ಷದವರು ಆಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಒತ್ತಾಯ ಆಗಿದೆ. ಆದರೆ ಆ ಡೆಂಗ್ಯೂ ಪ್ರಕರಣವನ್ನು ಹೇಗೆ ನಿಯಂತ್ರಣ ಮಾಡಬೇಕು, ಡೆಂಗ್ಯೂ ಅನ್ನೋದನ್ನು ಏನು, ಅದ್ರ ಬಗ್ಗೆ ಹೆಂಗೆ ರೀತಿಯಾದ ಹರಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಎಸ್ಎನ್ ನ್ಯೂಸ್ ಒಂದು ವಿಶೇಷ ವರದಿಯನ್ನು ತರ್ತಾ ಇದೆ. ಏನಪ್ಪ ಅಂದರೆ ಇವತ್ತು ನಾವು ನಮ್ಮ ಗಜೇಂದ್ರಗಡ ನಗರದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಅನಿಲ್ ಕುಮಾರ್ ತೋಟದ್ ಸರ್ ಅವರು ಇವತ್ತು ನಮ್ಮ ಜೊತೆಗೆ ವಿಶೇಷ ಒಂದು ಸಂದರ್ಶನದ ಮುಖಾಂತರ ಡೆಂಗ್ಯೂವಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಎಸ್ಎನ್ ನ್ಯೂಸ್ ಮಾಡ್ತಾ ಇದೆ. ಮೊದಲಾಗಿ ಆ ಒಂದು ವೈದ್ಯಾಧಿಕಾರಿಗಳನ್ನು ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಡಾಕ್ಟರ್ ಅನಿಲ್ ಕುಮಾರ್ ತೋಟದ್ ಅಂತ ಆಡಳಿತ ವೈದ್ಯಾಧಿಕಾರಿ ಸಮುದಾಯ ಆರೋಗ್ಯ ಕೇಂದ್ರ ಗಜೇಂದ್ರಗಡ ಸರ್. ಈಗ ಮೊದಲನೇದಾಗಿ ಡೆಂಗ್ಯೂ ಒಂದು ಅಂತಂದರೆ ಏನು ಸರ್? ಡೆಂಗ್ಯೂ ಈಗ ರಾಜ್ಯಾದ್ಯಂತ ಉಲ್ಬಣ ಹೋಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂತಂದ್ರೆ ಡೆಂಗ್ಯೂ ಜ್ವರ. ಅಂದರೆ ಈ ಒಂದು ಮಕ್ಕಳು ಎಸ್ಪೆಷಲಿ ಮಕ್ಕಳು ಕೂಡ ಹೊರಗಡೆ ಬರ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಏನು ಸರ್ ಇದು ಕಾರಣ? ಡೆಂಗ್ಯೂ ಅನ್ನೋದು ಒಂದು ವೈರಸ್. ಇದು ಈ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗೆ ನಾವೇನಪ್ಪ ಅಂತಂದ್ರೆ ಡೆಂಗು ಕಾಯಿಲೆ ಅಂತ ಹೇಳ್ತಾರೆ. ಇದು ಏನಪ್ಪ ಅಂತಂದ್ರೆ ಡೆಂಗು ನಮ್ಮಲ್ಲಿ 4 ಥರ ಡೆಂಗು ಬರ್ತದೆ. ಒಂದು ಡೆಂಗು ಅಂದರೆ 1, 2, 3, 4 ಅಂತ. ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಭಾಗದಲ್ಲಿ ಏನಪ್ಪ ಅಂತಂದರೆ ಡೆಂಗು 1 ಮತ್ತು 2 ಈ ಪ್ರಭೇದಗಳು ಏನಪ್ಪ ಅಂದ್ರೆ ಜಾಸ್ತಿ ಕಾಣಿಸ್ತಾ ಇದೆ. ಇದು ಒಂದು ವೈರಸ್. ಡೆಂಗ್ಯೂ ಅನ್ನೋದು ಒಂದು ವೈರಸ್. ಸರ್, ಈಗ ಡೆಂಗ್ಯೂ ಪ್ರಕರಣಗಳನ್ನು ಯಾವ ರೀತಿಯಾಗಿ ನಾವು ಈಗ ಅದಕ್ಕೆ ಮದ್ದಿಲ್ಲ ಅಂತಂದೇನೋ ಕೇಳಿಪಡ್ತಾ ಇದ್ದೀವಿ, ಗಾಳಿ ಮದ್ದಿದ್ದೇನೆ ಅದಕ್ಕೆ. ಡೆಂಗ್ಯೂ ಒಂದು ವೈರಸ್ ಆಗಿರೋದ್ರಿಂದ ಯಾವುದೇ ಸರ್ ವೈರಸ್ ಏನಾಯ್ತು ಅಂತಂತಂದ್ರೆ ಸರಿಯಾದ ಇದೇ ಟ್ರೀಟ್ಮೆಂಟ್ ಅಂತ ಇರಲ್ಲ. ಅಂದರೆ ಈಗ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೆಂಗಿರುತ್ತೆ, ಮಲೇರಿಯಾಗೆ ಇದೇ ಟ್ರೀಟ್ಮೆಂಟ್, ಈಗ ಯಾವುದಾದ್ರು ಟೈಫಾಯ್ಡ್ಗೆ ಇದೇ ಮಾತ್ರೆ ಅಂತ ಸ್ಪೆಸಿಫಿಕ್ ಆಗಿರುತ್ತೆ. ಆದರೆ ವೈರಲ್ ಅಂತ ಈ ವೈರಾಣುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ಯಾವುದೇ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಇದೇ ಇದು ಮದ್ದು ಅಂತ ಇರುತ್ತೆ. ಬಟ್ ಅದು ಏನಪ್ಪ ಅಂದ್ರೆ ವೈರಸ್ಸಿಂದ ಬರ್ತಕ್ಕಂಥ ಏನು ಈ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ಏನು ಈ ಪೇಷಂಟ್ ಹೇಳ್ತಾರೆ ಜ್ವರ, ನೆಗಡಿ, ಕೆಮ್ಮು, ಮೈಕೈ ನೋವು, ಹೀಗೆಲ್ಲ ಏನು ಬೇರೆ 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 ಥರದಂಥ ಏನು ಇದು ಬರ್ತಲ್ಲ ಅದನ್ನು ನಾವು ಟ್ರೀಟ್ ಮಾಡ್ಕೊತಾ ಹೋಗ್ತೀವಿ. ಸರ್, ಈಗ ಇದನ್ನು ಯಾವ ರೀತಿಯಾಗಿ ನಾವು ತಡೆಗಟ್ಟಬಹುದು ಸರ್? ಈಗ ವೈರಸ್ ಈ ಒಂದು ಡೆಂಗ್ಯೂ ವೈರಸ್ ಬರದೇ ಇರತಕ್ಕಂಥ ರೀತಿಯೊಳಗೆ ಯಾವ ರೀತಿ ತಡೆಗಟ್ಟಬೇಕು ಸರ್? ಈಗ ಡೆಂಗ್ಯೂ ನೋಡಿ, ಒಂದು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಡೆಂಗ್ಯೂ ಇದೊಂದು ಭಾಳ ಮಾಡಂತ ಕಾಯಿಲೆ ಹೌದು. ಆದರೆ ಅದಕ್ಕೆ ಏನಪ್ಪ ಅಂತಂದ್ರೆ ಹೆದರಂಥ ಏನಪ್ಪ ಅಂದ್ರೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದಕ್ಕೆ ಸರಿಯಾಗಿ ನೀವು ಏನಪ್ಪ ಅಂತಂದ್ರೆ ನಡ್ಕೊಂಡ್ರೆ ಅಂದ್ರೆ ಇದು ಬರದೇ ರೀತಿಯಲ್ಲಿ ನಡ್ಕೊಳ್ಳೋಂಥ ಕೆಲವು ವಿಧಾನಗಳು, ಅದನ್ನು ನೀವು ಆ ವಿಧಾನಗಳನ್ನು ನೀವು ಅನುಸರಿಸಿದ್ರೆ ಅಂತಂತಂದ್ರೆ ಸರ್ ಯಾವೆಲ್ಲ ವಿಧಾನಗಳು ಅನುಸರಿಸ್ಬೇಕು? ಮೊದಲನೇದಾಗಿ ಪ್ರೈಮರಿ ಹಂತವಾಗಿ ಏನು ಮಾಡಬೇಕು? ಫಸ್ಟಿಗೆ ಇದು ಏನಪ್ಪ ಅಂತಂದ್ರೆ ಡೆಂಗ್ಯೂ ತಪ್ಪಿರ್ತಕ್ಕಂಥ ವೈರಸ್ ಅಂತ ಹೇಳಿದಾಗ ಇದು ಯಾವಾಗಪ್ಪ ಅಂತಂದ್ರೆ ಈ ವೈರಸ್ ಈ ಬೇರೆ ಥರ ವೈರಸ್ ಥರ ಏನಪ್ಪ ಅಂತಂದ್ರೆ ಇದು ರಾತ್ರಿ ಅಥವಾ ಹೊಲಸು ನೀರಲ್ಲಿ ಇರೋದು ಹಂಗಿಲ್ಲ. ಇದು ಏನಪ್ಪ ಅಂತಂದ್ರೆ ಡೇ ಬ್ರೀಡರ್ ಅಂತ ಹೇಳ್ತಾರೆ. ಅಂದರೆ ಏನಪ್ಪ ಅಂದ್ರೆ ಹಗಲು ಕಚ್ಚಂಥ ಸೊಳ್ಳೆ. ಅದು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಸೊಳ್ಳೆ ಮನೆಗಳಲ್ಲೇ ಜಾಸ್ತಿ ಇರುತ್ತೆ. ಈ ಸೊಳ್ಳೆ ಮನೆಗಳಲ್ಲಿ ಜಾಸ್ತಿ ಇರುತ್ತೆ ಮತ್ತು ಸ್ವಚ್ಛ ನೀರಲ್ಲೇ ಇರೋದು ವಾಸ್ತವ. ಇದನ್ನೇನು ಎಗ್ಗು ಅಂತೇನು ತಟ್ಟಿ ಇಡೋದು, ಮುಂದೆ ಅದರ ಸಂತಾನೋತ್ಪತ್ತಿಯನ್ನು ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಸ್ವಚ್ಛ ನೀರಲ್ಲೇ ಇರುತ್ತೆ. ಯಾಕಂದ್ರೆ ಸ್ವಚ್ಛ ನೀರು ಎಲ್ಲಿರುತ್ತೆ? ಫಸ್ಟ್ ನಮ್ಮಲ್ಲಿ ಮನೆಯಲ್ಲಿರುತ್ತೆ. ಮನೆ ಬಿಟ್ಟರೆ ಏನಪ್ಪ ಅಂದ್ರೆ ಮನೆ ಹೊರಗಡೆ ಚಿಪ್ಪು, ಟೈರ್ ಇಂಥಲ್ಲಿ ಏನಪ್ಪ ಈಗ ಎಸ್ಪೆಷಲಿ ಏನಪ್ಪ ಅಂದರೆ ಮಳೆಗಾಲ ಇರೋದ್ರಿಂದ ಯಾಕೆ ಈ ಡೆಂಗ್ಯೂ ವೈರಸ್ ಈಗ ಜಾಸ್ತಿ ಅಂತಂತಂದ್ರೆ ಇದು ಮಳೆಗಾಲ ಇರೋದ್ರಿಂದ ಏನಾಗುತ್ತೆ, ಅಲ್ಲೆಲ್ಲೇ ನೀರಿಂದ ಏನಂತಂದ್ರೆ ಮಳೆ ಆಗಿ ಪದೇ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಳೆ ಬರ್ತಾ ಇರುತ್ತೆ. ಆ ಮಳೆ ನೀರು ಏನಾಗುತ್ತೆ, ಅಲ್ಲೆಲ್ಲೇ ನಾವು ಹೊರಗಡೆ ಟೈರ್ ಹೋಗಿರ್ತೀವಿ, ಕಪ್ಪೆ ಚಿಪ್ಪು ಇದೇನಪ್ಪ ತೆಂಗಿನ ಚಿಪ್ಪು ಹೋಗಿರ್ತೀವಿ, ಅಲ್ಲೆಲ್ಲೇ ಒಡೆದು ಪ್ಲಾಸ್ಟಿಕ್ ಅವೆಲ್ಲ ಇರ್ತವೆ. ಅಲ್ಲಿ ಮಳೆ ಬಂದು ಅಲ್ಲೆಲ್ಲೇ ನೀರು ಸಂಕಟ ಆಗ್ತದೆ, ಸ್ವಚ್ಛ ನೀರು ಅಲ್ಲಿ ಇವು ತತ್ತಿ ಇಡ್ತವೆ. ಈ ಡೆಂಗ್ಯೂ ವೈರಸ್ ಎಡಿಸ್ ಈಜಿಪ್ಟಿ ಅಂತ ಒಂದು ಮಸ್ಕಿಟೋದಿಂದ ಇದಾಗುತ್ತೆ. ಆ ಸೊಳ್ಳೆ ಕಚ್ಚೋದ್ರಿಂದ
ಆ ಮಸ್ಕಿಟೋ ಏನು ಪಡುತ್ತೆ ಅನ್ನೋದು ಇದನ್ನು ಅದನ್ನು ಈ ರೀತಿ ಈ ನೀರಲ್ಲಿ ತತ್ತಿ ಇಡೋದ್ರ ಮೂಲಕ ತನ್ನ ಸಂತಾನೋತ್ಪತ್ತಿನ ಮಾಡಬೇಕು. ಸರ್, ಈಗ ಸ್ವಚ್ಛತೆ ನೀರೊಳಗೇ ಆ ಸೊಳ್ಳೆ ಬರೋದ್ರಿಂದ ಈಗ ಅವರು ಎಷ್ಟು ದಿನಕ್ಕೊಮ್ಮೆ ನೀರುಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಏನು? ಹೌದು, ಇದು ಒಂದು ಈಗ ನೋಡಿ ನಾನು ಯಾವ ರೀತಿ ಬರುತ್ತೆ ಅಂತ ಹೇಳಿದೆ. ಮತ್ತು ಇದು ಎಸ್ಪೆಷಲಿ ಈಗ ಏನಂದ್ರೆ ಜಾಸ್ತಿ ಇದು ಅರ್ಬನ್ ಏರಿಯಾದಲ್ಲಿ ಭಾಳ ಅಂತ ನಾವು, ಯಾಕಂದ್ರೆ ಅರ್ಬನ್ ಏರಿಯಾದಾಗ ನಮ್ಗೆ ಗೊತ್ತಿರೋ ಈಗ ಹಳ್ಳಿಗಳಲ್ಲಿ ಏನು ಮಾಡುತ್ತಾ ಒಂದಿನ ಅಥವಾ 2 ದಿನಕ್ಕೆ ಒಂದ್ಸಲ ನೀರು. ಅರ್ಬನ್ ಏರಿಯಾದಲ್ಲಿ ಏನಾಗುತ್ತೆ, ಸಿಟಿ ಏರಿಯಾದಲ್ಲಿ 5 ದಿನ 6 ದಿನಕ್ಕೆ ಒಂದ್ಸಲ ನೀರು ಬಿಡೋದ್ರಿಂದ ಅವ್ರು ಏನು ಮಾಡ್ತಾರೆ, ನೀರನ್ನ ಅಂದರೆ 6, 7, 8 ದಿನಗಟ್ಟಲೆ ಸಂಗ್ರಹಣೆ ಮಾಡಿ ಹಂಗೆ ಇಟ್ಟಿರ್ತಾರೆ. ಸಂಗ್ರಹಣೆ ಮಾಡೋದು ಈಗ ನಾವು ಏನಾದರೂ ಅವ್ರಿಗೆ ನೀರು ಚೆಲ್ಬಿಡ್ರಿ ಅಂತ ಹೇಳಕ್ ಹೋದ್ರೆ ಇದಾಗುತ್ತೆ, ಅಂದರೆ ಅವರು ಅದು ಒಪ್ಪಲ್ಲ. ಅದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಇದನ್ನು ಕಡಿಮೆ ಮಾಡೋದು ಯಾವ ರೀತಿ ಅಂದರೆ ಸಂಗ್ರಹಣೆ ಆಗಿದ್ದ ನೀರನ್ನು 3 ದಿನ 4 ದಿನಕ್ಕೆ ಒಂದ್ಸಲ ಅದನ್ನೇ ಬೇರೆ ಪಾತ್ರೆಯೊಳಗೆ ಸೋಸಿ ಇನ್ನೊಂದು ಪಾತ್ರೆಯೊಳಗೆ ಹಾಕೋದು ಮತ್ತು ಈ ಪಾತ್ರೆನ ಸ್ವಚ್ಛವಾಗಿ ತೊಳೆಯೋದು. ಈ ರೀತಿ ರೀಸೈಕ್ಲಿಂಗ್ ಮಾಡೋದು ಒಂದು. ಎರಡನೇದು ಏನಪ್ಪ ಅಂತಂತಂದ್ರೆ ಇದನ್ನ ಏನಪ್ಪ ಅಂದ್ರೆ ಅಲ್ಲಲ್ಲೇ ಈ ಕಪ್ಪೆ ಚಿಪ್ಪು ಹಾಗೆಲ್ಲ ಏನಿರ್ತಾವೆ ಅವನ್ನೆಲ್ಲ ಹೊರಗಡೆ ಒಗಿದಾರ್ದಂಗೆ ನೋಡ್ಬೇಕು, ಅಲ್ಲಿ ನೀರು ಸಂಗ್ರಹಣೆ ಆಗದಂಗೆ ನೋಡ್ಬೇಕು. 2, 3ನೇದು ಅಂದ್ರೆ ನೀರು ನಾವು ಇದ್ರೂ ಕೂಡ ಎಲ್ಲ ನೀರನ್ನ ಮುಚ್ಚಿಡ್ಬೇಕು, ಅಂದ್ರೆ ಸೊಳ್ಳೆಗಳು ಬಂದು ಅದರೊಳಗೆ ತತ್ತಿ ಇಡಲಾರ್ದಂಗೆ ನಾವು ನೋಡ್ಬೇಕು. ಸೊಳ್ಳೆಗಳ ಆಸ್ಪಾಸ್ ಬಂದಾಗ ಎಲ್ಲ ನೀರನ್ನ ಮುಚ್ಚಿಟ್ರೆ ಆ ಸೊಳ್ಳೆಗಳ ನೀರಲ್ಲಿ ಕುದುರಲ್ ತಪ್ಪತ್ತ ಮತ್ತು ಅದು ತತ್ತಿ ಇಡೋದು. ಸರ್, ಈಗ ಈ ಒಂದು ನೀರುಗಳಲ್ಲಿ ನೀವು ಈ ಹಿಂದೆ ಸರ್ವೆ ಮಾಡಿದಾಗ ಅಥವಾ ಇನ್ನಿತರ ಸರ್ವೆ ಮಾಡಿದಾಗ ಅವುಗಳನ್ನು ಪರೀಕ್ಷೆ ಮಾಡಬೇಕಿತ್ತು. ಅವುಗಳಿಗೆ ಏನೋ ಒಂದು ವೈದ್ಯಕೀಯವಾಗಿರ್ತಕ್ಕಂಥದ್ದಿಲ್ಲ ಸರ್. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಪುರಸಭೆಯವರು ಸೊಳ್ಳೆ ಪ್ರಮಾಣ ಪೌಡರ್ಗಳು ಹಾಕಿರ್ತಾರೆ ಅಂತ ನೀರಿನ ಚಿಕಿತ್ಸೆಗೆ ಏನಾದರೂ ಮಾಡಿದ್ದೀವಿ ಸರ್. ಏನಂದ್ರೆ ಈಗ ನಾವೇ ಮಾಡ್ತೀವಿ, ಜಿಲ್ಲಾ ಮಟ್ಟದೊಳಗೆ ಜಿಲ್ಲಾ ಹೆಲ್ತ್ ಸೊಸೈಟಿ ಅಂತ ಒಂದು ಮೀಟಿಂಗ್ ಆಗಿದೆ. ತಾಲೂಕು ಮಟ್ಟದಾಗ ನಾವೇ ಮಾಡ್ತೀವಿ. ತಾಲೂಕು ಏನಪ್ಪ ಅಂದ್ರೆ ದಂಡಾಧಿಕಾರಿಗಳು ಮತ್ತು ಮುನ್ಸಿಪಾಲಿಟಿ ಏನು ಚೀಫ್ ಆಫೀಸರ್ ಇರ್ತಾರೆ ಅವ್ರು ಒಳಗೊಂಡಂತ ಮತ್ತು ತಾಲೂಕು ಹೆಲ್ತ್ ಆಫೀಸರ್ ಒಳಗೊಂಡಂತ ಒಂದು ಕಮಿಟಿ ಮಾಡಿ ಆ ಕಮಿಟಿ ಒಳಗೆ ಒಂದು ಆಲ್ರೆಡಿ ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯಲ್ಲಿ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಕ್ಕೆ ಸಾಧ್ಯತೆ ಇದೆ. ಈ ಬರೀ ಆರೋಗ್ಯ ಇಲಾಖೆ ಅಂತ ಅಷ್ಟೇ ಅಲ್ಲ, ಬೇರೆ ಇಲಾಖೆಗಳು ಯಾವುದು, ಈಗ ಪಂಚಾಯತ್ ಇಲಾಖೆ ಇರುತ್ತೆ ಅವ್ರು ಏನು ಮಾಡೋಕ್ಕೆ ಸಾಧ್ಯತೆ ಇದೆ, ಈಗ ಮುನ್ಸಿಪಾಲಿಟಿ ಇರ್ತಾರೆ ಅವ್ರು ಏನು ಮಾಡೋಕ್ಕೆ ಸಾಧ್ಯ. ಒಂದು 2 ದಿನಕ್ಕೊಮ್ಮೆ ಅಟ್ಲೀಸ್ಟ್ ನೀರು ಬಿಡ್ಬೇಕು. ಮತ್ತು ಎಲ್ಲೆಲ್ಲಿ ಈಗ ಊರಲ್ಲಿ ಫಾಗಿಂಗ್ ಮಾಡೋದು, ಸೊಳ್ಳೆಗಳದ್ದು ಎಲ್ಲೆಲ್ಲಿ ಜಾಸ್ತಿ ಇದೆ ಇರ್ತಾರೆ ಅಲ್ಲಿ ಫಾಗಿಂಗ್ ಮಾಡಬೇಕು. ಮತ್ತು ಅಲ್ಲಲ್ಲೇ ಈ ಕಲಸಿದ ನೀರಲ್ಲಿ ಬ್ಲೀಚಿಂಗ್ ಪೌಡರನ್ನು ಹಾಕಬೇಕು. ಮತ್ತು ಈ ರೀತಿ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಮತ್ತು ಈ ಪಂಚಾಯತಿ ಇದ್ರೊಳಗೆ PDOಗಳು ಅವರು ಈಗ ಅವೇರ್ನೆಸ್ ಮೂಡಿಸೋದು, ಪಂಚಾಯತಿ ಇದ್ರೊಳಗೆ ಅವೇರ್ನೆಸ್ ಮೂಡಿಸೋಕತ್ತಿ. ಅರ್ಬನ್ ಏರಿಯಾದಾಗ ಈ PS ಅಂದರೆ ಈ ರೂರಲ್ ಏರಿಯಾದಾಗ ಏನಾಗುತ್ತೆ ಆಶಾಗಳಿರುತ್ತೆ, ಅವ್ರು ಏನು ಮಾಡ್ತಾರೆ ಮನೆಗೆ ಹೋಗಿ ಸರ್ವೆ ಮಾಡ್ತಾರೆ. ಅರ್ಬನ್ ಏರಿಯಾದೊಳಗೆ ಅದೇ ಆಶಾಗಳಿರಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಅಂಗನವಾಡಿ ಟೀಚರ್ಸ್ ಮತ್ತು ಇಲ್ಲಿ ಯಾವುದಾದ್ರೂ NGOಗಳನ್ನು ಮತ್ತು ನರ್ಸಿಂಗ್ ಸ್ಟೂಡೆಂಟ್ಗಳನ್ನು ಏನು ಬಳಕೆ ಮಾಡ್ತಾರೆ ಅವ್ರನ್ನ ಸಹಾಯ ತೊಗೊಂಡು ಏನು ಮಾಡ್ತಾ ಇದ್ದೀವಿ, ಪ್ರತಿ ಎಲ್ಲ ಕಡೆಯೂ ಮನೆಗೆ ಇದ್ರ ಬಗ್ಗೆ ಅವೇರ್ನೆಸ್ ಅಂದರೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅಂದರೆ ಏನು ಯಾವುದು ವೈರಸ್ ಏನು ಯಾವ ರೀತಿ ಈ ಕಾಯಿಲೆ ಬರುತ್ತೆ, ಒಂದ್ಸಲ ಕಾಯಿಲೆ ಬಂದಾಗ ನಾವು ಯಾವ ರೀತಿ ಅದನ್ನು ಏನಪ್ಪ ಅಂದ್ರೆ ಕ್ರಮ ವಹಿಸಬೇಕು ಅಂತೇಳಿ ಎಲ್ಲ ಈ ರೀತಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಜನಗಳಿಗೆ ತಲುಪಿಸ್ತೇವೆ. ಎಸ್ ಸರ್, ಈಗ ಕಡೆಯದಾಗಿ ಸರ್ ಗಜೇಂದ್ರಗಡ ನಗರ ಅಂದರೆ ಗದಗ ಜಿಲ್ಲೆಯೊಳಗೆ ಅತ್ಯಂತ ವಾಣಿಜ್ಯ ಪಟ್ಟಣ ಗೊತ್ತಿರುವಂಥದ್ದು. ಇಲ್ಲಿ ಸುಮಾರು ಸುತ್ತಮುತ್ತ ಒಂದು ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಗಜೇಂದ್ರಗಡಕ್ಕೆ ಬರ್ತಿರ್ತಾರೆ ಸರ್. ಅವ್ರಿಗೆ ಈಗ ಗಜೇಂದ್ರಗಡದೊಳಗೆ ಈ ಥರ ಏನಾದರೂ ಕೇಸಸ್ಗಳು ಕಂಡು ಬಂದಿದ್ದಾವೋ ಹೇಗೋ ಅಥವಾ ಆ ಒಂದು ಕ್ರಮಗಳನ್ನು ಏನು ಕೈಗೊಳ್ಬೇಕು, ಮುಂಜಾಗ್ರತಾ ಕ್ರಮವಾಗಿ ಏನೇನು ಕೈಗೊಂಡಿದ್ದೀರಿ ಮತ್ತು ಈ ಥರ ಏನಾದರೂ ಸಿಂಟಮ್ಸ್ಗಳು ಇದ್ವಪ್ಪ ಅಂತ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಆಸ್ಪತ್ರೆಗೆ ಬರೋದಿಲ್ಲ ಸರ್, ಚೆಕ್ ಮಾಡಿಸ್ಬೋದು. ಕೆಲವೊಂದಿಷ್ಟು ಜನ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ಬಿಡ್ತಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಏನಾದರೂ ಮಾಹಿತಿ ನೀಡಿದ್ದೀರಾ ಆ ಥರ ಸಿಂಟಮ್ಸ್ ಬಂದರೆ ನಮ್ಮ ಗಮನಕ್ಕೆ ತೊಗೊಂಡ್ಬರ್ಬೇಕು ಏನು ಸರ್, ಏನು ಮಾಡಬೇಕು ಒಟ್ಟು ಗಜೇಂದ್ರಗಡ ಸಮುದಾಯ ಆರೋಗ್ಯ ಕೇಂದ್ರದಿಂದ ಡೆಂಗ್ಯೂ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಂಡಿದ್ದೀವಿ ಸರ್? ಇದು ಒಳ್ಳೆ ಪ್ರಶ್ನೆ. ಏನಪ್ಪ ಅಂತಂದ್ರೆ ಫಸ್ಟ್ ಏನಪ್ಪ ಅಂದ್ರೆ ಯಾರೇ ಈಗ ನಮ್ಮಲ್ಲಿ ರೋಗಿಗಳು ಬಂದ್ರು ಅಂತಂದ್ರೆ ಫಸ್ಟ್ ಅವ್ರಿಗೆ ಏನು ಮಾಡ್ತೀವಿ ಅಂತಂದ್ರೆ ನಾವು ಒಂದು ಏನು ಮಾಡ್ತೀವಿ ಸಪ್ರೇಟ್ ಏನು ಮಾಡ್ತೀವಿ, ಯಾರೋ ಫೀವರ್ ಅಂತ ಬಂದಿರ್ತೀವಿ ಅವರಿಗೆ ಅವೇರ್ನೆಸ್ ಇರುತ್ತೆ. ಅವೇರ್ನೆಸ್ ಇದ್ರೆ ಇಲ್ಲಿ ಅವ್ರು ಯಾರು ಬಂದ್ರೆ ನಾವು ಅವರಿಗೆ ಸಂಸ್ಥಾತ್ಮಕ ಅಂತ ಹೇಳಿ ಒಂದಿಷ್ಟು ಕೇಸ್ಗಳನ್ನು ಸಪ್ರೇಟ್ ಮಾಡಿ ಅವ್ರಿಗೆ ಏನು ಮಾಡ್ತೀವಿ ನಾವು ಸಂಸ್ಥಾತ್ಮಕ ಕೇಸ್ಗಳನ್ನು ಅವರು ಏನಪ್ಪ ಅಂದ್ರೆ ರಕ್ತ ಮಾದರಿ ಶಾಂಪಲ್ಗಳನ್ನು ತಗೊಂಡು ಆ ಶಾಂಪಲನ್ನು ನಮ್ಮಲ್ಲಿ ಗದಗ ಡಿಸ್ಟಿಕ್ ಜಿಲ್ಲಾಸ್ಪತ್ರೆ ಒಳಗೆ DPH ಡಿಸ್ಟಿಕ್ ಪಬ್ಲಿಕ್ ಏನಪ್ಪ ಅಂದ್ರೆ ಹೆಲ್ತ್ ಇದರೊಳಗೆ ಲ್ಯಾಬ್ರೋಟರಿ ಒಂದು ಮಾಡಿದ್ದೀವಿ. ಅಲ್ಲಿ ಎಲಿಸಾ ಟೆಸ್ಟ್ ಅಂತ ಆಗುತ್ತೆ. ಈ ಶಾಂಪಲ್ಗಳನ್ನು ಅಲ್ಲಿ ತೊಗೊಂಡೋಗಿ ನಾವು ಕೊಡ್ತೀವಿ. ಅವರು ಅದನ್ನು ಟೆಸ್ಟ್ ಮಾಡಿ ಯಾವುದು ಹೌದು ಯಾವುದು ಅಲ್ಲ ಅಂತ ಹೇಳ್ತಾರೆ. ಒಂದ್ಸಲ ಅಲ್ಲಿ ಕನ್ಫರ್ಮ್ ಅಲ್ಲಿ ಆಗುತ್ತೆ. ಅದಾದಮೇಲೆ ಅದಕ್ಕೆ ಮತ್ತು ನಾವೆಲ್ಲಿ ಮಾಡ್ತೀವಿ ಯಾವುದೇ ಆಸ್ಪತ್ರೆ ಅಂದರೆ ನಾವು ಸಪ್ರೇಟ್ 4 ಬೆಡ್ಗಳನ್ನು ಮಾಡಿದ್ದೀವಿ. ಡೆಂಗ್ಯೂಗಾಗಿ ಏನೋ ಅಡ್ಮಿಷನ್ ಆಸ್ಪತ್ರೆಯಲ್ಲಿ ನಮ್ಮ ಸಮುದಾಯ ಕೇಂದ್ರದಲ್ಲಿ ಮಾಡ್ತೀವಿ.
ಮೋಸ್ಟ್ ಆಫ್ ದ ಟೈಮ್ ಇದು ಡೆಂಗು ಏನಾಗುತ್ತೆ 3 ಹಂತದೊಳಗೆ ಇರುತ್ತೆ ಸರ್, 3 ಫೇಸ್ ಒಳಗೆ. ಹಂಗೆ ಫಸ್ಟ್ ಏನಿತ್ತು ನಾವು 3 ಕ್ಲಾಸಿಫಿಕೇಶನ್ ಡೆಂಗು ಫೀವರ್, ಡೆಂಗು ಹಿಮೋರೇಜಿಕ್ ಫೀವರ್, ಡೆಂಗು ಶಾಕ್ ಫೀವರ್ ಅಂತ. ಈಗ ಅದನ್ನು ಸಪ್ರೇಟ್ ಆಗಿ ಮಾಡ್ತಾ ಕ್ಲಾಸಿಫಿಕೇಶನ್ ಇದನ್ನು ಚೇಂಜ್ ಮಾಡಿದೆ. ಏನಂದ್ರೆ ಡೆಂಗು ಫೀವರ್ ಮಾಡಿದ್ರೆ ಡೆಂಗು ಫೀವರ್ ವಾರ್ನಿಂಗ್ ಸೈನ್ ಸಿವಿಯರ್ ಡೆಂಗು ಅಂತ ಮಾಡಿದ್ವಿ. ಅದರೊಳಗೆ ನಾವು ಕೇಸಸ್ಗಳನ್ನು ಸಪ್ರೇಟ್ ಮಾಡ್ಕೊತೀವಿ. ಯಾವುದು OPD ಕೇಸಸ್ ಬರೀ ಏನಪ್ಪ ಅಂದರೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಬರೀ ಜ್ವರದ ಮಾಡ್ತಾರೆ, ಮೈಕೈ ನೋಯಿತು, ವಾಂತಿ ಮಾಡ್ತಾರೆ, ಮತ್ತು ನಿರ್ಜಲೀಕರಣ ಆದರೆ ನೀರು ಜಾಸ್ತಿ ಕುಡಿಯೋಕೆ ಹೇಳಿ ಅಂಥ ಕೇಸಸ್ಗಳನ್ನ ಸಪ್ರೇಟ್ ಅಂತ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿ ಮನೆ ಕಳಿಸ್ತೀವಿ. ಯಾವುದಾದ್ರೂ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಪ್ರೋಗ್ರೆಷನ್ ಆಗಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನಾದರೂ ಅವ್ರಿಗೆ ಅವಶ್ಯಕತೆ ಇದ್ದರೆ ಅವ್ರನ್ನ ಅಡ್ಮಿಟ್ ಮಾಡಿ ಅವರಿಗೆ ಸಲಹೆ ಹಚ್ಚೋದು. ಮತ್ತು ಬೇರೆ ಬೇರೆ ಏನು ತೊಂದರೆಗಳಾಗ್ತಾವೆ ಅದರಿಂದ ಆಗುತ್ತಾ ಏನು ಈ ಪ್ಲೇಟ್ಲೆಟ್ ಕಡಿಮೆ ಆಗಿರ್ಬೋದು, ಅಥವಾ ಈಗ ನೀರಿನ ಪ್ರಮಾಣ ದೇಹದೊಳಗೆ ಕಡಿಮೆ ಆಗ್ತದೆ, ವಾಂತಿ, ಬೇದಿ, ಮೈಕೈ ಹಾಕಿದ್ರೆ ಏನು ಮಾಡ್ತೀವಿ ಐ ಫ್ಲೂಯಿಡ್ ಹಚ್ಚೋದು. ಮತ್ತು ಅತಿ ಪ್ಲೇಟ್ಲೆಟ್ಗಳು ಈಗ 10,000ಕ್ಕಿಂತ ಕೆಳಗಡೆ ಆಗ್ತಾ ಹೋಗಿ ಹಾಗೇನಾಗ್ತದೆ ಪ್ಲೇಟ್ಲೆಟ್ ವ್ಯವಸ್ಥೆಯನ್ನು ನಾವು ಅಂದರೆ ಇಲ್ಲೇ ತರಿಸಿ ಅದನ್ನು ಹಾಕೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅತಿ ಇದಕ್ಕಿಂತ ಮೀರಿನ ಸಿವಿಯರ್ ಡೆಂಗು ಅಂದ್ರೆ ಪೇಷಂಟ್ ಏನಾದರೂ ಶಾಪಿಗೆ ಹೋಗ್ತಾ ಇದೆ, ಅದಕ್ಕೆ ಇನ್ನೂ ಏನಪ್ಪ ಅಂದರೆ ಉಸಿರಾಟ ತೊಂದರೆ ಆಗಿ ಮತ್ತು ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ನಾವು ಜಿಲ್ಲಾಸ್ಪತ್ರೆಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರೋಂಥ ವೈದ್ಯರು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಅವರು ಭೇಟಿ ಕೊಡಿಸಿ ಅಲ್ಲಿ ಏನು ಹೆಚ್ಚಿನ ಏನು ಚಿಕಿತ್ಸೆ ಬೇಕಲ್ಲ ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಅರಿವು ಮೂಡಿಸುವಂಥದ್ದಲ್ಲ ಸರ್, ಯಾವುದು ಸೇಮ್ ಇರ್ತದೆ ಸರ್? ಅಂದರೆ ಏನಾದರೂ ಆರೋಗ್ಯ ಇಲಾಖೆಯಿಂದ ಟೀಮ್ಗಳನ್ನು ಅಥವಾ ಹೌದು ಮಾಡಿದ್ದೇವೆ ಸರ್. ಏನಂದ್ರೆ ನಮ್ಮಲ್ಲಿ ಹೇಳಿದ್ರೆ ಸರ್, ಈಗ ಪ್ರತಿ ಆಶಾಗಳಂತರ ಹಳ್ಳಿಗಳಲ್ಲಿ ಮಾತ್ರ ಪ್ರತಿ ಮನೆಗೆ ಹೋಗ್ತಾರೆ. ಗಜನಗರ ನಗರದಲ್ಲಿ ಮುನ್ಸಿಪಾಲಿಟಿಯಿಂದ ನಾವು ಏನು ಬೆಳಗ್ಗೆ ಕಸ ಏನು ಬರುತ್ತೆ ಸರ್, ಅದು ಈಗ ಆ ಭಾಗದಲ್ಲಿ ಏನಪ್ಪ ಅಂತಂದ್ರೆ ಅದನ್ನ ಪ್ರಚಾರ ಒಂದು ಈ ರೆಕಾರ್ಡ್ ಮಾಡಿ ಆ ರೆಕಾರ್ಡನ್ನು ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ಮಾಡಿದ್ವಿ. ಮತ್ತು ಪ್ರೈವೇಟ್ ಡಾಕ್ಟರ್ಸಿಗೆ ಸ್ಪೆಸಿಫಿಕ್ ನೀವು ಹಾಗೆ ಒಂದು ಕ್ವಶನ್ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಮಾಡಿದ್ವಿ, ಅಲ್ಲಿ ಪಾಸಿಟಿವ್ ಬರ್ತಾ ಇದ್ದಾವೆ ಅವ್ರಿಗೆ ನೀವು ಏನು ಹೇಳಿದ್ರಿ, ನಿಮ್ಗೆ ಅಲ್ಲಿ ಜಾಸ್ತಿ ಆಗಿ ಎಲ್ಲೇ ಟ್ರೀಟ್ಮೆಂಟ್ ತೊಗೊಂಡೋಗ್ತಾರೆ ಅದು ನಿಮ್ಗೆ ದಾಖಲಾತಿ ಐತಿ ಅಂತ ನಾವು ಅವ್ರಿಗೆ ಕೂಡ ಏನು ಮಾಡಿದ್ದೇವೆ ಸರ್, ಜನಗಳಿಗೆ ಅದನ್ನ ಕೇಳ್ಕೊಳ್ಳೋದೇನು ಅಂತ ಈ ವಾಹಿನಿ ಮೂಲಕ ಏನಪ್ಪ ಅಂದರೆ ಖಾಸಗಿ ವೈದ್ಯರಿಗೆ ನಾವು ಏನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಜನಪದ ಈಗ ಒಂದ್ಸಲ ಏನು ಮಾಡುತ್ತೆ, ಈಗ ನಾವಲ್ಲಿ ಕಿಟ್ ಮೆಥಡ್ ಅಂತ ಮಾಡ್ತೀವಿ. ಈಗ ಟೆಸ್ಟ್ ಅಲ್ಲಿ ಟೆಸ್ಟ್ ಬೇರೆ, ಕನ್ಫರ್ಮೇಟಿವ್ ಟೆಸ್ಟ್ ಬೇರೆ. ಅವು ಕೂಡ ಅಲ್ಲಿ ಟೆಸ್ಟ್ ಆಗಿದ್ದು ಸಂಶಯಾತ್ಮಕ ಕೇಸ್ ಇದೆ. ಈಗ ಡೆಂಗು ಕಿಟ್ ಮಾಡ್ತಾರೆ ಸರ್, ಕಿಟ್ನಾಗ ಏನು ಮಾಡುತ್ತೆ ಅಲ್ಲಿ ಪಾಸಿಟಿವ್ ಬಂತು, ಜನ ಅದಕ್ಕೆ ಹೇಳಿಬಿಡು ಏನಂತ ಪಾಸಿಟಿವ್ ಬಂತು. ಅದ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಇಲ್ಲ ಅಂತ ಹೇಳ್ತಾರೆ. ಈಗ ನೀವು ಬಂದು ಕೇಳ್ತೀರಿ ಸರ್ ನಿಮ್ಮಲ್ಲಿ ಕೇಸ್ ಎಷ್ಟಾಗಿ ನಮ್ಮಲ್ಲಿ 1 ನಾವು ಹೇಳ್ತೀವಿ. ಬಟ್ ಖಾಸಗಿ ಆಸ್ಪತ್ರೆಗಳಿಗೆ ಏನಾಗುತ್ತೆ 20-30 ಕೇಸಸ್ ನಿಮ್ಗೆ ಪಾಸಿಟಿವ್ ಬರತ್ತವೆ. ಬಟ್ ಅಲ್ಲಿ ಪಾಸಿಟಿವ್ ಬರ್ತಾವೆ, ಇಲ್ಲಿ ನೆಗೆಟಿವ್ ಬರ್ತಾವಲ್ಲ ಅಂತ ನೀವು ಒಂದು ಕ್ವಶನ್ ಕೇಳ್ಬೋದು. ಅದಕ್ಕೆ ನಮ್ಮಲ್ಲಿ ನಮ್ಮ ಮೂಲಕ ಹೇಳೋದೇನಂತಂದ್ರೆ ಅಲ್ಲಿ ಏನು ನಾವು ಕಿಟ್ ಮೆಥಡ್ ಮಾಡ್ತಾರೆ ಅದು ಕನ್ಫರ್ಮೇಟರಿ ಟೆಸ್ಟ್ ಆಗಿದೆ. ಅದು ಜಸ್ಟ್ ಅಲ್ಲಿ ಬರೋಂಥ ಕೇಸಸ್ಗಳು ಏನು ಕಿಟ್ ಮೆಥಡ್ ಬರ್ತಾವೆ ಅದು ಸಂಶಯಾತ್ಮಕ ಕೇಸ್. ಅವ್ರಿಗೆ ಕೂಡ ನಾವು ಜಿಲ್ಲಾ ಒಂದು ಏನು ಇಲಾಖೆಯಿಂದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಒಂದು ಏನಪ್ಪ ಅಂದ್ರೆ ಸರ್ಕ್ಯುಲರ್ ಹೊಡಿಸಿದ್ವಿ. ಏನಂದ್ರೆ ಎಲ್ಲೇ ತಮ್ಮಲ್ಲೇ ಏನು ಪಾಸಿಟಿವ್ ಕಿಟ್ ಮೆಥಡ್ ಬರ್ತಾವೆ, ಕಿಟ್ ಮೆಥಡಿಂದ ಪಾಸಿಟಿವ್ ಬರ್ತಲ್ಲ ಅಂಥ ಕೇಸಸ್ಗಳನ್ನು ಸಂಶಯಾತ್ಮಕ ಅಂತ ತಿಳ್ಕೊಂಡು ಅವರನ್ನು ನಮಗೆ ಸಾಯಂಕಾಲ ನಮಗೆ ಇನ್ಫಾರ್ಮ್ ಮಾಡ್ತೀವಿ. ಈಗ ಮುಂದೆ ಮಾಡಿದ್ಮೇಲೆ ನಾವೇ ಮಾಡ್ತೀವಿ ಅಂಥ ಕೇಸಸ್ಗಳನ್ನ ಅಡ್ರೆಸ್ಸನ್ನು ಟ್ರೇಸ್ ಮಾಡಿ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಅವ್ರ ಏನಪ್ಪ ಅಂದರೆ ರಕ್ತ ಮಾದರಿಯನ್ನು ತಗೊಂಡು ಸ್ಯಾಂಪಲ್ಸ್ ತಗೊಂಡು ನಾವು ಟೆಸ್ಟ್ ಕಳಿಸ್ತೀವಿ, ಎಲಿಸಾ ಟೆಸ್ಟ್. ಅದು ಕನ್ಫರ್ಮ್ ಆದಮೇಲೆ ಅದನ್ನು ನಾವು ಕನ್ಫರ್ಮ್ ಅಂತೇಳಿ ದಾಖಲಾತಿಗಳನ್ನು ಮಾಡ್ತೀವಿ. ಮತ್ತು ಒಂದ್ಸಲ ದಾಖಲಾತಿ ಫಸ್ಟ್ ಬಂತಂದ್ರೆ ಅದೆಲ್ಲ ಏನು ಕ್ರಮ ಕೈಗೊಳ್ಬೇಕಲ್ಲ ಅದೆಲ್ಲನೂ ನಮ್ಮ ಇಲಾಖೆಯಿಂದ ನಾವು ಸನ್ನದ್ಧರಾಗಿದ್ದೀವಿ. ಅಂದ್ರೆ ಈಗ ಕಿಟ್ ಮುಖಾಂತರ ಬರುವಂಥದ್ದು ಕೂಡ ಡೆಂಗ್ಯೂ ದೃಢೀಕರಣ ವೀಕ್ಷಕರೇ ಹೆದರುವಂಥ ಅವಶ್ಯಕತೆಗಳಿಲ್ಲ. ಕಿಟ್ ಮುಖಾಂತರ ದೃಢೀಕರಣ ಆಗಪ್ಪ ಅಂತಂದ್ರೆ ಅದು ಡೆಂಗ್ಯೂ ದೃಢೀಕರಣ ಅಂತಲ್ಲ, ಅದು ಮೊದಲನೇ ಹಂತದೊಳಗಿರ್ತಕ್ಕಂಥ ಸಂಶಯಾಸ್ಪದವಾಗಿರ್ತಕ್ಕಂಥ ಡೆಂಗ್ಯೂ ಪ್ರಕರಣ. ಏನಾದರೂ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನೀವು ಭೇಟಿ ನೀಡಿದರೆ ಅವರು ಅಲ್ಲಿಂದ ನಿಮಗೆ ದೃಢೀಕರಣ ಮಾಡ್ತಾರೆ. ಮುಂದೆ ಅದನ್ನ ಬೇರೆ ಕಡೆ ಅಂದರೆ ಜಿಲ್ಲಾಸ್ಪತ್ರೆಗೆ ಕಳಿಸಿ ರಕ್ತ ಮಾದರಿ ತೆಗೆದುಕೊಂಡು ಹೋಗ್ತಾರೆ. ಅವಾಗ ಡೆಂಗ್ಯೂ ಪ್ರಕರಣ ಅಂತ ಹೇಳಿ ಯಾವುದೇ ಊಹಾಪೋಹಗಳಿಗೆ ತಲೆ ಕೊಡಬೇಡಿ. ಗಜನಗರದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತೀನಿ. ಸರ್, ಡೆಂಗ್ಯೂ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆಗೆ ನಮ್ಮ ವಾಹಿನಿ ಜೊತೆಗೆ ನಮ್ಮ ತೆಲುಗಿರ್ತಕ್ಕಂಥ ಸಮಯವನ್ನು ನಮ್ಗೆ ನೀಡಿದ್ರಿ. ಡೆಂಗ್ಯೂ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸರ್. ಪಟ್ಟಣದ ಕೆಜೆಎಂ ಶಾಲಾ ಸುತ್ತಲೂ ಅಸ್ವಚ್ಛತೆ, ಪುರಸಭೆ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಈಗಾಗಲೇ ರಾಜ್ಯದಲ್ಲಿ ಉಲ್ಬಣವಾಗಿರ್ತಕ್ಕಂಥ ಡೆಂಗ್ಯೂ ಜ್ವರದ ಹಿನ್ನೆಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ವಯಸ್ಕರು ಕೂಡ ಎಲ್ಲರೂ ಕೂಡ ಬಲಿಯಾಗಿರ್ತಕ್ಕಂಥದ್ದು, ಸೋಂಕಿತರಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಈಗ ಗದಗ ಜಿಲ್ಲೆಯಲ್ಲಿ ಮೊದಲನೇ ಸೋಂಕು ಪ್ರಕರಣ ಒಂದು ಪತ್ತೆಯಾಗಿ ಸೋಂಕಿನಿಂದ ಒಬ್ಬ ವಿದ್ಯಾರ್ಥಿ 5 ವರ್ಷದ ಮಗು ಒಂದು ಸಾವನ್ನಪ್ಪಿದ ಘಟನೆ. ಮಾಸು ಅಷ್ಟರಲ್ಲಿ ಕೂಡ ಗಜರಗಡದ ಒಂದು ಹಳೆಯ ಪುರಾತನ ಶಾಲೆಯಾಗಿರ್ತಕ್ಕಂಥ ಸರ್ಕಾರಿ ಬಾಲಕಿಯರ ಮಾದರಿಯ ಒಂದು ಹಿರಿಯ ಪ್ರಾಥಮಿಕ ಶಾಲೆಯೊಳಗೆ ನಾವಿದ್ದೀವಿ. ಈ ಒಂದು ಶಾಲೆಯ ಕಾಂಪೌಂಡ್ ಸುತ್ತಮುತ್ತ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಚ್ಛತೆಗಳಿಲ್ಲ.
ಮಕ್ಕಳ ವಯಸ್ಸಲ್ಲಿ ದಿನಕ್ಕೆ ನೂರಾರು ಮಕ್ಕಳು ಕೂಡ ಈ ಒಂದು ಶಾಲೆಗಳಿಗೆ ವಿದ್ಯಾರ್ಜನೆಗಾಗಿ ಬಂದಿರ್ತಾರೆ. ಈಗ ಯಾವ ರೀತಿಯಾಗಿರ್ತಕ್ಕಂಥ ಅದು ಒಂದು ಅಸತ್ಯತೆಯ ತಾಣವಾಗಿ ಮಾರ್ಪಾಡಾಗಿದೆ. ಅದು ಏನಾಗಿದೆ ಎಂತಾಗಿದೆ ಅಂತಂದೇಳಿ ವಿಶೇಷ ವರದಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ. ಆ ಒಂದು ವಿಷಯಗಳನ್ನ ತೋರಿಸ್ತಾ ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಇದು ಈಗ ನೀವು ನೋಡ್ತಾ ಇರ್ಬೋದು, ಈ ಶಾಲೆ ಕಾಂಪೌಂಡ್ ಹತ್ತಿನೇ ಈ ಒಂದು ಅಸ್ವಚ್ಛತೆ ಕಾಣ್ತಾ ಇರತಕ್ಕಂಥದ್ದು. ಇಂದು ಶಾಲೆಯಲ್ಲಿ ತತ್ತಿಗಳನ್ನು ಮಕ್ಕಳ ಪೌಷ್ಟಿಕಾಂಶಗಳನ್ನು ವೃದ್ಧಿ ಆಗಲಿ ಅಂತೇಳಿ ತತ್ತಿಗಳನ್ನು ಕೊಟ್ಟರೆ, ಇನ್ನೊಂದೆಡೆ ಅಸ್ವಚ್ಛತೆಯಿಂದ ಮಕ್ಕಳು ರೋಗ ರುಜಿನಗಳಿಗೆ ಕೂಡ ಶಾಲೆ ಕಾಂಪೌಂಡ್ ಹತ್ತಿರನೇ ಇದೆ. ಈ ಒಂದು ಕಾಂಪೌಂಡ್ ಹತ್ತಿರತಕ್ಕಂಥ ಆ ಒಂದು ತತ್ತೆ ಕೊಟ್ಟಿರ್ತಕ್ಕಂಥ ಅದೆಲ್ಲ ನೋಡ್ಬೋದು. ಇಲ್ಲಿ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಸ್ತು ಏನು ನೀಡುವಂಥ ಅನ್ನದ ಕೈಗಳು ಕೂಡ ಇಲ್ಲೇ ಇದೆ. ಅದರೊಟ್ಟಿಗೆ ಸ್ವಚ್ಛತೆಗಳು ಕೂಡ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ. ಇಲ್ಲಿ ನೋಡಿ, ನೀವು ನೊಣಗಳನ್ನು ಕಾಣ್ತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ನೊಣಗಳು ಯಾವ ರೀತಿಯಾಗಿರ್ತಕ್ಕಂಥ ಹರಡ್ತಾ ಇದೆ, ನೊಣಗಳು ಹರಡ್ತಾ ಇದೆ. ಅದರೊಟ್ಟಿಗೆ ತತ್ತಿಗಳಿಗೆ ಸುಲಿದಿರ್ತಕ್ಕಂಥ ತತ್ತಿಗಳಿದೆ. ಅದರೊಟ್ಟಿಗೆ ಒಟ್ಟಾರೆಯಾಗಿ ಶಾಲೆಯಲ್ಲಿ ಇರ್ತಕ್ಕಂಥ ಕಸಗಳನ್ನು ರಸ್ತೆಗೆ ಎಸಿತಾ ಇದ್ದಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ತೊಟ್ಟಿಗಳಿಗೆ ಎಸಿತಾ ಇಲ್ಲ. ಆ ಒಂದು ಕ್ರಮಕ್ಕೆ ಈ ಒಂದು ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರುಗಳಾಗಿರ್ಬೋದು, ಸಹಾಯಕರಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಚ್ಛತೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರಿವುಗಳನ್ನು ಮೂಡಿಸ್ತಾ ಇಲ್ಲ. ಬನ್ನಿ ಹಾಗೆ ಮುಂದೆ ಹೋಗ್ತಾ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಒಂದು ಆ ಗಿಡದಲ್ಲಿರ್ತಕ್ಕಂಥ ಒಂದು ಕೊಂಬೆ, ನಾನು ನಿಮಗೆ ಇಲ್ಲಿ ಒಂದು ಗಿಡಗಳನ್ನು ತೋರಿಸ್ತೀನಿ. ಶಾಲೆಯಲ್ಲಿ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಆ ಗಿಡ ಇದೆ. ಆ ಗಿಡದಲ್ಲಿರ್ತಕ್ಕಂಥ ಒಂದು ಕೊಂಬೆ ಮುರಿದು ಬಿದ್ದಿದೆ. ಮುರಿದು ಬಿದ್ದರೂ ಕೂಡ ಯಾವುದೇ ಇಲಾಖೆಯವರು, ಪುರಸಭೆ ಇಲಾಖೆ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿರೋದಿಲ್ಲ. ಶಾಲೆ ಕಾಂಪೌಂಡ್ ಗೇಟ್ಗಳಿಗೆ ಹಚ್ಚೆ ನೀವು ಗೇಟ್ಗಳನ್ನು ನೋಡ್ತಾ ಇದ್ದೀರಿ, ಶಾಲೆಗಳನ್ನು ನೋಡ್ತಾ ಇದ್ದೀರಿ. ಈ ಕಡೆ ಮಕ್ಕಳನ್ನು ನಾನು ನಿಮಗೆ ಮಕ್ಕಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ, ಶಾಲೆಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಒಂದು ಗಿಡ ಬಿದ್ದು 3ರಿಂದ 4 ದಿನಗಳಾದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರಸಭೆ ಆಗಿರ್ಬೋದು, ಶಿಕ್ಷಣ ಇಲಾಖೆದವರಾಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಯಾರು ಕೂಡ ಈ ಒಂದು ಗಿಡಗಳ ಸ್ವಚ್ಛತೆಯ ಬಗ್ಗೆ ಚಕಾರವನ್ನು ಕೂಡ ಎತ್ತಾ ಇಲ್ಲ. ಸ್ವಚ್ಛತೆಯ ಬಗ್ಗೆ ಅಂತೂ ಮುಂದೆನೇ ಆಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ಸುಮಾರು ಒಂದು 300ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇಲ್ಲಿ ದಿನನಿತ್ಯ ಕೂಡ ಇದೇ ಮಾರ್ಗದೊಳಗೆ, ಇದೇ ಒಂದು ಶಾಲೆ ಆವರಣದೊಳಗಡೆ ಹೋಗ್ಬೇಕಾಗ್ತಾ ಇರುತ್ತೆ. ಇಲ್ಲಿ ನಾನು ನಿಮ್ಗೆ ನೋಡ್ತಾ ಇದ್ದೀರಿ, ನೀವು ಮಕ್ಕಳನ್ನು ಯಾವ ರೀತಿ ಆಟ ಆಡ್ತಿದ್ದಾರೆ. ಇದೇ ಮಾರ್ಗ ಮಕ್ಕಳು ಚಲಿಸುವಂಥದ್ದು, ಇದೇ ಮಾರ್ಗದೊಳಗೆ ಮಕ್ಕಳು ಕೂಡ ಚಲಿಸ್ತಾ ಇದ್ದಾರೆ. ಆ ಮಕ್ಕಳು ಯಾವ ರೀತಿಯಾಗಿ ಬರಬೇಕಪ್ಪ ಅಂತಂದರೆ, ಈ ಒಂದು ಮಕ್ಕಳು ಇದೇ ಒಂದು ಅಸ್ವಚ್ಛತೆಯಲ್ಲಿ ಮಕ್ಕಳು ಕೂಡ ಬರಬೇಕಾಗುತ್ತೆ. ಅಸ್ವಚ್ಛತೆಯಲ್ಲಿ ಈ ಒಂದು ಸ್ವಚ್ಛತೆ ಇರತಕ್ಕಂಥದ್ದು ಈ ಕಸದಿಂದಲೇ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಇದು ಒಳಗಡೆ ಇರ್ತಕ್ಕಂಥ ದೃಶ್ಯಗಳು. ಈ ಒಂದು ಗೇಟ್ ಮುಖಾಂತರವಾಗಿ ಅವ್ರು ಬರಬೇಕು. ಇಲ್ಲಿ ಮುಂದೆ ಒಳಗಡೆ ಹೋಗೋಣ. ಯಾವ ರೀತಿಯಾಗಿ ಇದ್ರ ಬಗ್ಗೆ ಮುಖ್ಯ ಶಿಕ್ಷಕರು ಮತ್ತು ಇಲ್ಲಿನ ಶಿಕ್ಷಕರು ಏನು ಹೇಳ್ತಾರೆ ಅಂತ ನೋಡಿಕೊಂಡು ನಿಮಗೆ ತಿಳಿಸ್ತೇನೆ ವೀಕ್ಷಕರೇ. ಶಾಲೆಯವರು ಯಾಕೆ ರಸ್ತೆಯೊಳಗೆ ಕಸ ಹಾಕ್ತಾರೆ ಅನ್ನೋದಕ್ಕೆ ಒಂದು ನೈಜವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತೀನಿ. ಇಲ್ಲಿನ ಪುರಸಭೆ ಆಡಳಿತ ಆಗಿರ್ಬೋದು, SDMC ಸದಸ್ಯರಾಗಿರ್ಬೋದು, ಯಾಕೆ ಆ ಒಂದು ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಅಂದರೆ ನಾನು ನಿಮಗೆ ಇವತ್ತು ಬನ್ನಿ ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನಪ್ಪ ದೊಡ್ಡದಾಗಿರ್ತಕ್ಕಂಥ ಕಸದ ತೊಟ್ಟಿ ಇದೆ, ಆದರೂ ಕೂಡ ಹಾಕ್ತಾರೆ ಏನೋ ಅಂತಂದು ನೀವು ಭಾವಿಸ್ಬೋದು. ಆದರೆ ವಾಸ್ತವ ಸ್ಥಿತಿ ಇದಲ್ಲ. ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಕಸದ ತೊಟ್ಟಿ, 2 ಕಸದ ತೊಟ್ಟಿಗಳು, ಒಂದಂತೂ ನಾಪತ್ತೆ. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಒಂದು ನಾಪತ್ತೆ ಆಗಿದೆ. ಇನ್ನೊಂದು ಅದ್ರ ಸ್ಥಿತಿ ಏನಿದೆ ಅಂತಂದರೆ ಅತ್ಯಂತವಾಗಿರ್ತಕ್ಕಂಥದ್ದು. ನೀವೇ ನೋಡಿ ದೃಶ್ಯಗಳಲ್ಲಿ ಅದೇನೋ ಅಂತಿರಲ್ಲ, ಮೇಲ್ಗಡೆ ಎಲ್ಲ ತೆಳಕು ಒಳಗಡೆ ಉಳುಕು ಅನ್ನುವಂಥ ಒಂದು ಗಾದೆ ಮಾತಿನಂಗೆ ಇಲ್ಲಿ ಕಸ ಹಾಕಿದರೆ ಸೀದಾ ಕೆಳಗಡೆ ಬರುತ್ತೆ. ಇದ್ರ ಬಗ್ಗೆ ಯಾರೂ ಕೂಡ ತೋರಿಸ್ತಾ ಇಲ್ಲ. ಇಲ್ಲಿ ಬನ್ನಿ, ಪುರಸಭೆ ಕಾರ್ಯಾಲಯ ಗದಿಗಳು ಅಂತ ಇದೆ. ಹಸಿ ಕಸ ಮತ್ತು ಈ ಕಸಗಳನ್ನ ತೆಗಿತಾ ಇದೆ. ಹಸಿ ಕಸ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿ ಕಸನೂ ಕೂಡ ಇಲ್ಲ, ಏನೇನೂ ಇಲ್ಲ. ಪುರಸಭೆಯಿಂದ ನೀಡಿರ್ತಕ್ಕಂಥ ಇದು ಕಸದ ತೊಟ್ಟಿಗಳು, ಇಲ್ಲಿ ಕಸದ ತೊಟ್ಟಿಗಳನ್ನು ತೂತುಗಳಾಗಿದೆ, ಬಕೆಟ್ಗಳೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಈ ಒಂದು ಶಾಲೆಯೊಳಗಿದೆ. ಸುಮಾರು ಪುರಾತನವಾಗಿರ್ತಕ್ಕಂಥ ಶಾಲೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಪುರಾತನವಾಗಿರ್ತಕ್ಕಂಥ ಶಾಲೆ ಇದೀಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೋಡಿದಿರಿ ಯಾವ ರೀತಿಯಾಗಿ ಇದೆ ಅಂತಂದೇಳಿ ತೋರಿಸ್ತಾ ಇದ್ದೇನೆ. ಇನ್ನು ಈ ಒಂದು ಭಾಗದಲ್ಲಿ ಇನ್ನೊಂದು ಡಬ್ಬಿ ಇತ್ತು, ಈ ಡಬ್ಬಿಯೂ ಕೂಡ ನಾಪತ್ತೆ ಆಗಿದೆ ಅಂತಂದು ಹೇಳ್ಬೋದು. ಈ ಕಾರಣಕ್ಕೆ ಅವರೇನಾದರೂ ಕಸವನ್ನು ಹೊರಗಡೆ ಹಾಕ್ತಾ ಇದ್ದಾರೋ ಅಥವಾ ಇಲ್ಲವೋ, ಅಥವಾ ಇದನ್ನು ಪುರಸಭೆ ಗಮನಕ್ಕೆ ಅವ್ರು ತಂದಿದ್ದಾರೋ ಇಲ್ಲವೋ ಅನ್ನೋದನ್ನು ಮುಖ್ಯ ಶಿಕ್ಷಕರು ಏನು ಹೇಳ್ತಾರೆ ಅದರ ಮೇಲೆ ನಿರ್ಣಯ ಕೈಗೊಳ್ಳೋಣ. ಅದ ನಂತರ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಕೂಡ ನಾನು ನಿಮ್ಗೆ ಈ ಒಂದು ಸಂದರ್ಭದೊಳಗೆ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಮುನ್ನಡ್ರಿ ಸರ್
ಈ ಒಂದು ಸ್ವಚ್ಛತೆಯ ಕುರಿತಾಗಿರ್ತಕ್ಕಂಥ ಒಂದು ವಿಶೇಷ ವರದಿಯೊಂದಿಗೆ ನಾನು ಆಗಲೇ ಈ ಒಂದು ಶಾಲೆಯಲ್ಲಿ ನಿಮಗೆಲ್ಲ ತೋರಿಸಿದ್ದೀನಿ. ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕ ಮಾಡಿದಾಗ ಇದು ಶನಿವಾರ ಶಾಲಾ ಅವಧಿಯ ನಂತರ ಈ ಗಿಡ ಬಿದ್ದಿತ್ತು. ಈ ಒಂದು ಗಿಡ ಬಿದ್ದಿದ್ದನ್ನು ನಾವು ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಗಿಡವನ್ನು ಕಡಿಸಿ ಅದನ್ನು ಸ್ಥಳಾಂತರ ಮಾಡ್ತಾರ ಅಂತಂದೇಳಿ ಭರವಸೆ ನೀಡಿದರು. ಅದರೊಟ್ಟಿಗೆ ನಾವು ಪುರಸಭೆಗಳು ಪ್ರತಿನಿತ್ಯ ಕೂಡ ಕಸವನ್ನು ತೆಗೆದುಕೊಂಡು ಹೋಗ್ತೇವೆ. ಆದರೆ 2 ದಿನಗಳ ಕಾಲ ಪುರಸಭೆಯವರು ಯಾಕೋ ಈ ಒಂದು ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿ ಬಂದರು. ಆ ಪುರಸಭೆಯವರು ಈ ಒಂದು ಕಸವನ್ನು ತೆಗಿತಾರೆ. ಅವರಿಗೆ ನಾನು ದೂರವಾಣಿ ಮುಖಾಂತರ ನಾನು ಸಂಪರ್ಕ ಮಾಡಿದ್ದೀನಿ. ಇವತ್ತು ಕಳಿಸ್ತೀನಿ ಅಂತೇಳಿ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥವ್ರು ನಮಗೆ ತಿಳಿಸಿದ್ದಾರೆ ಅಂತಂದೇಳಿ ಇಲ್ಲಿಯ ಮುಖ್ಯ ಶಿಕ್ಷಕರು ಕೂಡ ನಮ್ಮ ವಾಹಿನಿಯೊಂದಿಗೆ ತಮ್ಮ ಇಲ್ಲಿಯ ವಾಸ್ತವಸ್ಥಿತಿಯನ್ನು ಹಂಚಿಕೊಂಡ್ರು. ಇವತ್ತಿನ ಒಂದು ವಿಶೇಷ ಸ್ಟೋರಿ ಆಗಿತ್ತು. ಮತ್ತಷ್ಟು ಸ್ಟೋರಿಯೊಂದಿಗೆ ನಾನು ಪ್ರತಿದಿನದ ಒಂದು ವಿಶೇಷ ಸ್ಟೋರಿಯನ್ನು ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಏಷ್ಯನ್ ನ್ಯೂಸ್ ನೋಡ್ತಾ ಇದ್ದೀನಿ. ನನ್ನ ಜೊತೆಗೆ ಆಕಾಶ್ ತಳಿ ಕೊಟ್ಟಿದ್ದಾನೆ. ಇದು ಏಷ್ಯನ್ ನ್ಯೂಸ್ ವಿಶೇಷ ವರದಿ ಆಗಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಡೇಂಜರ್ ಡೆಂಗ್ಯೂ ವೈರಸ್ ಕುರಿತು ವಿಶೇಷ ಸಂದರ್ಶನ. ಕೆಜಿಎಂಎಸ್ ಶಾಲಾ ಸುತ್ತಲೂ ಆಸುತ್ತಿದ್ದೆ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು.